ಹಾಯ್ ಫ್ರೆಂಡ್ಸ್ ಹಾಗೂ ಎಲ್ಲ ನನ್ನ ಕುಟುಂಬದವರೇ, ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ನಾನಂತೂ ಸೂಪರ್ ಆಗಿದ್ದೀನಿ. ನಂತರ ನೀವು ಕೂಡ ಸೂಪರ್ ಆಗಿದ್ದೀರಿ, ಇರ್ತೀರಿ ಅನ್ನೋದೇ ನನ್ನ ಭಾವನೆ. ಏನು ಗೊತ್ತಾ ಫ್ರೆಂಡ್ಸ್, ಒಂದಿಷ್ಟಿಷ್ಟು ವೆರೈಟಿ ಮಣಿಗಳು ಇದೆಲ್ಲ ನಂದು ನಾನು ತೋರಿಸಿದ್ದೆ ಅಲ್ವಾ. ನಾನು ಚೈನ್ಸ್ ಎಲ್ಲ ಮಾಡ್ಕೊಂಡಿದ್ದು, ನೆಕ್ಲೆಸ್ ಮಾಡ್ಕೊಂಡಿದ್ದು ನೋಡಿ. ಈ ಥರ ಉಳಿದ ಮಣಿಗಳಿಂದೆಲ್ಲ ನಾನು ಮಾಡ್ಕೊಂಡಿರ್ತೀನಲ್ವಾ, ನಿಮಗೆಲ್ಲ ತೋರಿಸಿದ್ದೀನಿ. ನಾನು ನೋಡಲಿಲ್ಲ ಅಂದವರು ನನ್ನ ವಿಡಿಯೋಗಳನ್ನೆಲ್ಲ ಐ ಬಟನಲ್ಲೂ ಹಾಕ್ತೀನಿ, ಎಂಡ್ ಸ್ಕ್ರೀನಲ್ಲೂ ಹಾಕಿರ್ತೀನಿ. ನೀವೆಲ್ಲ ನೋಡ್ಕೊಳ್ಳಿ. ಯಾವುದಾದ್ರೂ ಪೋಣಿಸಿದಂತಹ ಚಿನ್ನದ ಟೊಳ್ಳು ಮಣಿಗಳಿರ್ತಾವಲ್ಲ, ಅದರ ಸರಗಳೆಲ್ಲ ಕಟ್ಟಾಗಿರ್ತವೆ. ಇಷ್ಟಿಷ್ಟು ಬೀಡ್ಸ್ ಇರುತ್ತೆ, ಏನೂ ಉಪಯೋಗ ಇಲ್ಲ. ಅದು ಒಳಗಡೆ ಟೊಳ್ಳಿರುತ್ತಲ್ವಾ, ಅದನ್ನು ಯಾರು ಚಿನ್ನದ ಅಂಗಡಿಯವರು ವಾಪಸ್ ತಗೊಳ್ಳೋದಿಲ್ಲ. ಅದನ್ನು ನಾವು ಬೇರೆ ಬೇರೆ ವೆರೈಟಿ ನೆಕ್ಲೆಸ್ಗಳನ್ನು, ಸರಗಳನ್ನು ಎಲ್ಲ ನಾನು ನಿಮಗೆ ಮಾಡ್ಕೊಂಡಿದ್ದನ್ನು ತೋರಿಸಿದ್ದೆ. ಇವತ್ತು ನಾನು ಉಳಿದ ಬೀಡ್ಸ್ಗಳಿಂದ ಇಯರಿಂಗ್ಸಿಗೆ ಸಣ್ಣ ಸಣ್ಣ ಹ್ಯಾಂಗಿಂಗ್ಸು ಮತ್ತು ಸಣ್ಣ ಸಣ್ಣ ಇಯರಿಂಗ್ಸಿಗೆ ಸುತ್ತ ಬೇರೆ ಬೇರೆ ಥರ ಮಾಡ್ಕೊಳ್ಳುವಂಥದ್ದನ್ನೆಲ್ಲ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಬನ್ನಿ, ನನ್ನ ಜೊತೆ ನೀವು ಮಾಡೋದು ಕಲ್ತಂಗಾಗತ್ತೆ. ನೋಡಿ ಫ್ರೆಂಡ್ಸ್, ಈ ಥರ ಸಣ್ಣ ಚಿನ್ನದ ಮಣಿಗಳೆಲ್ಲ, ಅದೇ ನಾನು ಹೇಳ್ತೀನಲ್ಲ ಟೊಳ್ಳು ಮಣಿಗಳು, ಅವೆಲ್ಲ ಉಳಿದದಿತ್ತು ಒಂದಷ್ಟು. ಅದರಲ್ಲಿ ನಾನು ನಿಮಗೆ ಕಿವಿಗೆ ಹಾಕುವಂಥ ಹ್ಯಾಂಗಿಂಗ್ಸು ನೋಡಿ ನೋಡಿ, ಮಧ್ಯ ಮುತ್ತು ಹಾಕಿದ್ದೀನಿ. ಆಮೇಲೆ ಈ ಥರ ಸಣ್ಣ ಸಣ್ಣ ರಿಂಗ್ ಸಿಗುತ್ತೆ ಫ್ರೆಂಡ್ಸ್. ಈ ಥರ ಸಣ್ಣ ಸಣ್ಣ ರಿಂಗ್ಸ್ ಎಲ್ಲ ಸಿಗುತ್ತೆ. ನಾನು ಈ ಥರ ರಿಂಗ್ಸ್ ಎಲ್ಲ ವಾಲ್ ಪೀಸಿಗೆ ಅದಕ್ಕೆ ಇದಕ್ಕೆ ಬೇಕಾಗತ್ತೆ ಅಂತ ಒಂದಷ್ಟು ತೊಗೊಂಡಿಟ್ಕೊಳ್ಳೋದು ಇತ್ತು ನಂದು. ಎಲ್ಲ ಓಲ್ಡ್ ಸ್ಟಾಕ್ಗಳು ಮುಂಚೆಲ್ಲ ತುಂಬ ಮಾಡ್ತಿದ್ದೆ, ಆವಾಗೆಲ್ಲ ತೆಗೆದಿಟ್ಕೊಂಡಿದ್ದು ನೋಡಿ. ಈ ಥರ ಹ್ಯಾಂಗಿಂಗ್ಸ್ ಮಾಡ್ಕೊಳ್ಬೋದು. ಏನಿಲ್ಲ, ಸುಮ್ಮನೆ ದಾರ ತಗೊಂಡು ನಿಮ್ಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಪೋಣಿಸ್ಕೊಂಡ್ರಾಯ್ತು. ಈ ಮಧ್ಯಭಾಗದಲ್ಲಿ ನೀವು ಮುತ್ತು ಹಾಕ್ಬೋದು. ಇಲ್ಲ, ನನ್ನ ಹತ್ರ ಈ ಥರ ಹವಳಗಳಿದೆ ನೋಡಿ. ಇದೆಲ್ಲ ನಾವು ಪುರಿ ಆ ಕಡೆ ಹೋದವಾಗ ಪರ್ಚೇಸ್ ಮಾಡಿರುವಂತಹ ಹವಳಗಳು. ಕೆಲವು ನೇಪಾಳಿಂದ ತಂದಿದ್ದು, ಕೆಲವು ಇದೆ ಇದರಲ್ಲಿ. ಅದರಿಂದ ನಾನು ಮಧ್ಯದಲ್ಲಿ ನಾನು ಇದಕ್ಕೆ ಮುತ್ತು ಹಾಕಿದ್ದೀನಿ. ಇಲ್ಲಿ ನೀವು ಹವಳ ಹಾಕ್ಬೋದು, ಇಲ್ಲ ಈ ಥರ ಜೇಡ್ ಹಾಕ್ಬೋದು. ನೋಡಿ, ಜೇಡ್ ಬರುತ್ತಲ್ಲ, ಗ್ರೀನ್ ಕಲರ್ ಜೇಡ್, ಈ ಥರ ಮಧ್ಯದಲ್ಲಿ ಜೇಡ್ ಹಾಕ್ಬೋದು. ಬೇರೆ ಬೇರೆ ವೆರೈಟಿಲಿ ಹ್ಯಾಂಗಿಂಗ್ ಮಾಡಿಕೊಂಡು ನಾವೇ ಮಾಡ್ಕೊಂಡಿದ್ದು ಅಂತ ಖುಷಿಯಿಂದ ಹಾಕ್ಕೊಳ್ಬೋದು. ನಾನು ನಿಮಗೆ ತೋರಿಸ್ತೀನಿ. ಇದನ್ನೀಗ ನಾನು ಒಂದು ಮಾಡಿದೆ, ಇನ್ನೊಂದು ಮಾಡ್ತಾ ಇದ್ದೇನೆ ನೋಡಿ. ಈ ಥರ ದಾರ ನಾನು ಈ ಕಡೆ 12 ಮಣಿ ಪೋಣಿಸಿದ್ದೀನಿ, ಮಧ್ಯ ಮುತ್ತು ಹಾಕಿದ್ದೀನಿ. ಈ ಕಡೆ ಈಗ ಪುನಃ 12 ಮಣಿ ಪೋಣಿಸ್ಬೇಕು. ನಾನು ತುದಿಗೆ ಗಮ್ಮು ಟಚ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಹಾಕಕ್ಕೆ ಈಸಿಯಾಗಿ ಬರುತ್ತೆ. ಏನಿಲ್ಲ, ಈ ಥರ ಪೋಣಿಸ್ತಾ ಹೋಗೋದಷ್ಟೇ. ನಿಮ್ಗೆ ಯಾವ್ದು ಬೇಕೋ, ಯಾವ ಲೆಂತ್ ಬೇಕೋ ನೋಡ್ಕೊಳ್ಳಿ. ನಾನು 12 ಮಣಿ ಒಂದು ಸೈಡ್ ಹಾಕಿದ್ದೀನಿ, ಮಧ್ಯ ಮುತ್ತು ಹಾಕಿದ್ದೀನಿ ನೋಡಿ. ಮುತ್ತಿನ ನಂತರ ಈ ಥರ ಈಗ ಒಂದು ಹಾಕಿದೆ, 12 ಮಣಿ ಪೋಣಿಸ್ಕೊಂಡು ನಾನು ನಿಮಗೆ ತೋರಿಸ್ತೀನಿ. ಈಗ ನಾನು 12 ಮಣಿನ ಪೋಣಿಸ್ದೆ. ಇದು ಸರ ಎಲ್ಲ ಪೋಣಿಸುವಂಥ ದಾರನೇ. ನೀವು ಬಟ್ಟೆ ಹೊಲಿಯುವ ದಾರದಲ್ಲೂ ಪೋಣಿಸ್ಬೋದು. ಆದರೆ ಸ್ವಲ್ಪ ದಪ್ಪ ಮಾಡಿದರೆ ಅದು ಮಣಿಗಳು ಹೋಗಲ್ಲ. 2-3 ಎಳೆ ಮಾಡಿಕೊಂಡ್ರೆ. ತೆಳ್ಳಗೆ ಮಾಡಿದರೆ ಅದರಲ್ಲಿ ಏನಾಗತ್ತೆ ಅಂದರೆ ದಾರ ಕಟ್ಟಾಗತ್ತೆ. ಇದು ಸಿಗತ್ತೆ ಈ ಥರದ ದಾರ, ಒಂಥರ ನೈಲಾನ್ ಥರ ಇದೆ. ಗಂಟಷ್ಟು ಚೆನ್ನಾಗಿ ನಿಲ್ಲಲ್ಲ ಇದರಲ್ಲಿ, ಬಟ್ ಓಕೆ, ನೋ ಪ್ರಾಬ್ಲಮ್. ಇದರಲ್ಲಿ ಆರಾಮ್ಸೆ ನಾನು ಪೋಣಿಸ್ದೆ ನೋಡಿ. ಪೋಣಿಸಿ ಇಷ್ಟು ಗಂಟು ಹಾಕ್ಕೊಂಡು ಬಿಟ್ಟೆ ನಾನು. ಒಂದು ಬೀಣಿ ಅಂತ ಬರುತ್ತೆ, ನಿಮ್ಗೆ ಗೊತ್ತಿದೆಯಾ? ನೈಲಾನ್ ಬೀಣಿ ಅಂತ ಬರುತ್ತೆ. ಕರಿಮಣಿ ಎಲ್ಲ ಪೋಣಿಸ್ತಾರಲ್ವ, ಅದರಲ್ಲೂ ಪೋಣಿಸ್ಬೋದು. ಅದರಲ್ಲೂ ಆರಾಮ್ಸೆ ಪೋಣಿಸ್ಬೋದು, ಏನೂ ತೊಂದರೆ ಇಲ್ಲ. ನಿಮ್ಮ ಇಷ್ಟ, ಯಾವುದಲ್ಲಿ ಬೇಕಿದ್ರೂ ನೀವು ಪೋಣಿಸ್ಕೊಳ್ಬೋದು. ಎಕ್ಸ್ಟ್ರಾ ದಾರ ಇದೆಯಲ್ಲ, ಇದನ್ನೆಲ್ಲ ತೆಗಿಯೋಣ ನಾವೀಗ. ಈಗ ನೋಡಿ ಫ್ರೆಂಡ್ಸ್, ನಾನು ನಿಮಗೆ ರಿಂಗ್ ತೋರಿಸಿದ್ನಲ್ಲ, ಈ ಥರ ಸಣ್ಣ ಸಣ್ಣ ರಿಂಗ್ ಸಿಗತ್ತೆ. ಅದೇನೆಂದರೆ ಈ ಥರ ಅಗಲ ಮಾಡೋಕ್ಕೆ ಬರುತ್ತೆ. ಹೀಗೆ ಅಗಲ ಮಾಡಿ ಈ ಥರ ಗ್ಯಾಪ್ ಮಾಡೋಕ್ಕೆ ಬರುತ್ತೆ ನೋಡಿ. ಈ ಥರ ಗ್ಯಾಪ್ ಮಾಡಿ ಗಂಟು ಹಾಕಿದ್ವಲ್ಲ ನಾವು, ಅಲ್ಲಿಗೆ ಇದನ್ನು ಇಟ್ಟುಬಿಟ್ಟು ಪುನಃ ಅದನ್ನು ಪ್ರೆಸ್ ಮಾಡಿ ಬಿಡಬೇಕು. ಸಣ್ಣ ಇಕ್ಲದಲ್ಲಿ ಮಾಡ್ಬೋದು, ಕೈಯಲ್ಲೂ ಮಾಡ್ಬೋದು, ಹಲ್ಲಲ್ಲಿ ಕಚ್ಚಿ ಮಾಡ್ಬೋದು ನೋಡಿ.
ಈಗ ಈ ಥರ ನಾನು ಜೋಡಿಸಿ ಬಿಟ್ಟೆ ಅದನ್ನು ನೋಡಿ. ಈ ಥರ ನೋಡಿ ಫ್ರೆಂಡ್ಸ್, ಈ ಥರ ಹ್ಯಾಂಗಿಂಗ್ ರೆಡಿ ನೋಡಿ. ಈ ಥರ ನೀವು ಕಿವಿ ಚಿನ್ನದ ಗುಂಡೆಲ್ಲ ಬರುತ್ತಲ್ವ ಸ್ಟಡ್ಸು, ಅದಕ್ಕೆ ನೀವು ಆರಾಮ್ಸೆ ಈ ಥರ ಹಾಕ್ಕೊಳ್ಬೋದು. ಚೆನ್ನಾಗಿರತ್ತಲ್ವಾ? ನಾನು ನಿಮ್ಗೆ ಆಮೇಲೆ ಎಲ್ಲನೂ ಹಾಕಿ ತೋರಿಸ್ತೀನಿ. ಈಗ ನಾನು ಹವಳಗಳಿದೆ, ಈ ಹವಳ ಇದೆಯಲ್ವಾ, ಈ ಹವಳಗಳನ್ನು ಉಪಯೋಗಿಸಿ ಕಿವಿದು ಮಾಡೋಣ. ಮೊದಲು ನಾನೀಗ 2 ಎಳೆಯಲ್ಲಿ ದಾರ ತಗೊಳ್ತಾ ಇದ್ದೀನಿ. ಈ ಹವಳಗಳೆಲ್ಲ ಇದ್ದಾವಲ್ವಾ, ಇದನ್ನು ಈ ಹವಳಗಳನ್ನು ನಾನು ಪೋಣಿಸ್ತೀನಿ. ಈ ದಾರ 2 ಎಳೆ ತೊಗೊಂಡಿದ್ದೀನಿ ನಾನು. 8 ಮಣಿ ಹಾಕಿದೆ ನೋಡಿ ಫ್ರೆಂಡ್ಸ್. 8 ಮಣಿ ಹಾಕಿ ಟೈಟಾಗಿ ಗಂಟು ಹಾಕಬೇಕು. ಥ್ರೆಡ್ಡನ್ನು ಕಟ್ ಮಾಡ್ಕೊಂಡು ಬಿಟ್ಟೆ. ಕಟ್ ಮಾಡಿಕೊಂಡು ಇದನ್ನೆಲ್ಲ ಒಂದು ಗ್ಲೂ ಹಾಕಿಬಿಟ್ಟು ಗಮ್ ಮಾಡಬೇಕು. ನಾನು ಅದನ್ನೆಲ್ಲ ಆಮೇಲೆ ನಿಧಾನಕ್ಕೆ ಮಾಡ್ಕೊಳ್ತೀನಿ. ಅದೆಲ್ಲ ತೋರಿಸ್ತಾ ಕೂತ್ಕೊಂಡ್ರೆ ಲೇಟ್ ಆಗುತ್ತೆ. ನೋಡಿ ಈ ಥರ ಮಾಡಿಕೊಂಡೆ ನಾನು. ನೋಡಿ ಫ್ರೆಂಡ್ಸ್, ಈ ಥರ ಗ್ಲೂ ಇರುತ್ತೆ. ಗ್ಲೂವಲ್ಲಿ ಈ ದಾರಗಳೆಲ್ಲ ಉಳಿದಿದೆಯಲ್ಲ, ದಾರಗಳನ್ನು ಒಟ್ಟು ಸೇರಿಸಿ ಹೀಗೆ ಗ್ಲೂ ಹಚ್ಚಿಬಿಡಿ. ಈ ಥರ ಗ್ಲೂ ಹಚ್ಚಿಬಿಡಿ. ಆಮೇಲೆ ನಿಮ್ಮ ಹತ್ರ ಈ ಥರ ಚಿನ್ನದ ಸಾದಾ ಗುಂಡುಗಳಿರ್ತಾವಲ್ಲ ಫ್ರೆಂಡ್ಸ್, ಇಯರಿಂಗ್ಸ್ ಇರ್ತಾವಲ್ಲ, ಸ್ಟಡ್ಸ್, ಈ ಥರದ್ದು ಬರೀ ಚಿನ್ನದ ಗುಂಡು, ಇದಕ್ಕೆ ನೋಡಿ ಈ ಥರ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ ಫ್ರೆಂಡ್ಸ್. ಹವಳದ ಒಂದು ಔಟ್ಲೈನ್ ಕೊಟ್ಟಾಗ ಆಗತ್ತೆ, ತುಂಬ ಚೆನ್ನಾಗಾಗತ್ತೆ. ಈ ಥರದ್ದು ಕಿವಿಗೆ ಹೀಗೆ ಮಾಡಿ ಹಾಕ್ಕೊಳಕ್ಕೆ ಬರುತ್ತೆ. ನಾನೀಗ ಇನ್ನೊಂದು ಮಾಡ್ತೀನಿ, ಮಾಡಿ ನಿಮ್ಗೆ ಆಮೇಲೆ ತೋರಿಸ್ತೀನಿ ನಾನು. ನೋಡಿ ಫ್ರೆಂಡ್ಸ್, ಇದನ್ನು ನಾನು ನೋಡಿ ಪೋಣಿಸ್ದೆ. ಈಗ ಈ ಥ್ರೆಡ್ಡನ್ನೆಲ್ಲ ನೋಡಿ ಗಮ್ ಹಚ್ಚಿ ಇದನ್ನೆಲ್ಲ ನಾನು ಗಮ್ ಮಾಡಿ ಬಿಟ್ಟೆ ಥ್ರೆಡ್ಡನ್ನು. ನೋಡಿ ಫ್ರೆಂಡ್ಸ್, ಈ ಥರ ಇಯರಿಂಗ್ಸಿಗೆ ಹಾಕ್ಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣುತ್ತಲ್ವಾ? ನೋಡಿ ಫ್ರೆಂಡ್ಸ್, ಈ ಥರ ನೀವು ಕಿವಿಗೆ ಹಾಕ್ಕೊಳ್ಳೋಕ್ಕೆ ಪೋಣಿಸ್ಕೊಂಡು ಬರೀ ಚಿನ್ನದ ಗುಂಡಿರುತ್ತಲ್ವಾ, ಅದಕ್ಕೆ ಸುತ್ತ ಈ ಥರ ಮಾಡ್ಕೊಂಡು ಬಿಟ್ಟರೆ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ ಅಲ್ವಾ? ಇದೊಂದು ಸೆಟ್ ಕಿವಿದಾಯಿತು. ಇದಕ್ಕೊಂದು ಹ್ಯಾಂಗಿಂಗ್ ಮಾಡೋಣ ನಾವು, ಚೆನ್ನಾಗಿ ಕಾಣುತ್ತಲ್ವಾ? ಹ್ಯಾಂಗಿಂಗು ಮಾಡಿ ತೋರಿಸ್ತೀನಿ ನಾನು. ಸ್ವಲ್ಪ ಚಿಕ್ಕ ಸೈಜಿನ ಹವಳ ಇದೆ, ಆವಾಗ ನಾನು ಕಿವಿಗೆ ಹಾಕಿದ್ದು ಸ್ವಲ್ಪ ದೊಡ್ಡ ಸೈಜಿನ ಹವಳ ನೋಡಿ. ಇದು ಸ್ವಲ್ಪ ದೊಡ್ಡ ಸೈಜಿನ ಹವಳ, ಇದು ಇನ್ನೊಂದು ಸ್ವಲ್ಪ ಚಿಕ್ಕ ಸೈಜಿನ ಹವಳ. ಈಗ ಹ್ಯಾಂಗಿಂಗ್ ನಾನು ಈ ಚಿಕ್ಕ ಸೈಜಿನ ಹವಳದಲ್ಲಿ ಮಾಡಿ ತೋರಿಸ್ತೀನಿ ನಿಮಗೆ. ಆದೀತಾ? ನೋಡಿ, ನಾನು ಕೆಳಗಡೆ ಒಂದು ಬೀಡ್ಸ್ ಹಾಕಿದೆ. ಒಂದೇಳೆಲೆ ತಗೊಂಡು ಫಸ್ಟ್ ಈ ಬೀಡ ಹಾಕಿದೆ ನೋಡಿ, ಈ ಬೀಡ ಹಾಕಿದೆ. ಆಮೇಲೆ 2 ದಾರನ್ನು ಸೇರಿಸ್ಕೊಂಡ್ಬಿಟ್ಟು ಇನ್ನೊಂದು ಚಿಕ್ಕ ಬೀಡಿತ್ತು ನನ್ನ ಹತ್ರ, ಅದು ಹಾಕಿದೆ. ಆಮೇಲೆ ಹವಳಗಳನ್ನು ಪೋಣಿಸ್ತಾ ಹೋಗೋಣ. ನಾನು ಒಂದೇ ಸಿಂಗಲ್ ಹ್ಯಾಂಗಿಂಗ್ ಮಾಡ್ತೀನಿ. ನಿಮಗೆ 2 ಲೈನ್ ಬೇಕಂದರೆ 2 ಲೈನ್ ಹ್ಯಾಂಗಿಂಗು ಮಾಡ್ಕೊಳ್ಬೋದು, ನಿಮ್ಮ ಇಷ್ಟ ಅದು. ಹೀಗೆ ಹವಳಗಳನ್ನು ಪೋಣಿಸ್ತಾ ಹೋಗ್ತೀನಿ. ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ. ಚಿಕ್ಕ ಹವಳ ಅಲ್ವಾ, ತುಂಬ ಚಿಕ್ಕದು ಅಲ್ಲ, ನೀರು ಟಚ್ ಮಾಡಿಕೊಂಡ್ರೂ ಸುಲಭ ಆಗತ್ತೆ ಫ್ರೆಂಡ್ಸ್. ಇವೆಲ್ಲ ಏನಂದರೆ ನಾವು ಮಾಡಿದ್ದೀವಿ ಅನ್ನೋ ಖುಷಿ ಇರುತ್ತೆ, ಸುಮ್ಮನೆ ವೇಸ್ಟ್ ಆಗೋ ಬೀಡ್ಸ್ ಅಲ್ವಾ. ನೋಡಿ ಈ ಥರ ಪೋಣಿಸ್ದೆ ಅಲ್ವಾ? ಈಗ ಅದಕ್ಕೆ ನಾನು ಅದನ್ನು ಗಂಟು ಮಾಡ್ತೀನಿ. ಗಂಟು ಮಾಡಿ ಅದಕ್ಕೆ ರಿಂಗ್ ಜೋಡಿಸ್ತೀನಿ ನಾನು. ನೋಡಿ ಫ್ರೆಂಡ್ಸ್, ಗಂಟು ಮಾಡಿದೆ. ಈಗೇನು ಮಾಡ್ತೀನಿ ಅಂದರೆ ಈ ರಿಂಗಿಗೆ ಹಾಕಿಬಿಟ್ಟು, ಈಗ ರಿಂಗಿಗೆ ಹಾಕಿದೆ, ರಿಂಗಿಗೆ ಹಾಕಿ ಗಂಟು ಮಾಡಿ ಬಿಡ್ತೀನಿ ನಾನೀಗ. ನೋಡಿ ಫ್ರೆಂಡ್ಸ್, ಈ ಥರ ಹ್ಯಾಂಗಿಂಗ್ ರೆಡಿ ಆಯಿತು. ಇನ್ನೊಂದು ಮಾಡ್ತೀನಿ ನಾನು ಅದೇ ಥರ. ಈಗ ಆದೀತಾ? ನೋಡಿ ಫ್ರೆಂಡ್ಸ್, ಇನ್ನೊಂದು 16 ಮಣಿ ಪೋಣಿಸ್ದೆ, ಒಂದು 2 ಸುತ್ತು ಹಾಕಿದೆ. ರಿಂಗನ್ನು
ಕಟ್ಟಿಂಗ್ ಪ್ಲೇಯರ್ ಟೈಟ್ ಮಾಡಿದ್ರು ಆಗತ್ತೆ. ಕಟ್ಟಿಂಗ್ ಪ್ಲೇಯರ್ ಇದ್ದರೆ ಅದರಲ್ಲಿ ಟೈಟ್ ಮಾಡಿ, ಕೈಯಲ್ಲೇ ಬರುತ್ತೆ ಅದು. ಚೂರು ಹಲ್ಲಲ್ಲಿ ಕಚ್ಚಿಬಿಟ್ರೆ ಟೈಟಾಗಿ ಕೂತ್ಬಿಡತ್ತೆ. ಆಮೇಲೆ ಈ ದಾರನ್ನು ಟೈಟಾಗಿ ಗಂಟು ಹಾಕ್ಕೊಂಡು ಬಿಡಿ. 4-5 ಗಂಟು ಹಾಕ್ಬಿಡಿ. 4-5 ಗಂಟು ಆದಮೇಲೆ ಎಕ್ಸ್ಟ್ರಾ ದಾರನ್ನು ಕಟ್ ಮಾಡಿ ಗಮ್ ಟಚ್ ಮಾಡಿ ನೋಡಿ ಫ್ರೆಂಡ್ಸ್, ಎರಡು ಹ್ಯಾಂಗಿಂಗು ರೆಡಿ. ನಾನು ನಿಮಗೀಗ ಎಲ್ಲನೂ ಹಾಕಿ ತೋರಿಸ್ತೀನಿ. ಕನ್ನಡಕ ತೆಗೆದಿಡೋಣ. ಫಸ್ಟು ನನ್ನ ಕಿವಿದನ್ನು ರಿಮೂವ್ ಮಾಡ್ತೀನಿ. ನಾನೀಗ ಕಿವಿದನ್ನು ತೆಗೆದೆ. ಫಸ್ಟ್ ನಾನು ಈ ಕಿವಿದು ಚಿನ್ನದ ಗುಂಡು, ಈ ಚಿನ್ನದ ಗುಂಡಿಗೆ ನೋಡಿ ಫ್ರೆಂಡ್ಸ್, ಈ ಥರ ಇಯರಿಂಗ್ಸ್ ಮಾಡಿಕೊಂಡೆ. ಮೇಲೆ ಚಿನ್ನದ ಗುಂಡಿಗೆ ಅದನ್ನು ಹಾಕ್ಕೊಂಡೆ ನಾನು. ನೋಡಿದ್ರಲ್ವಾ? ಈಗ ಇದನ್ನು ಕಿವಿಗೆ ಹಾಕಿ ಹೇಗೆ ಕಾಣುತ್ತೆ ನೋಡೋಣ ನಾವು, ಬನ್ನಿ. ನೋಡಿ ಫ್ರೆಂಡ್ಸ್, ಹೇಗೆ ಕಾಣುತ್ತೆ ನೀವೇ ನೋಡಿ, ನೀವೇ ಹೇಳಿ ನನಗೆ. ಚೆನ್ನಾಗಿ ಕಾಣ್ತಾ ಇದೆಯಲ್ವಾ? ನೋಡಿ, ಸೂಪರ್ ಆಗಿರುವಂತಹ ಒಂದು ಹ್ಯಾಂಗಿಂಗ್ ರೆಡಿ. ನೋಡಿದ್ರಲ್ವಾ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ, ನೀವೇ ನೋಡಿ. ಮೇಲೆ ಚಿನ್ನದ ಗುಂಡಿದೆ. ನಿಮ್ಮ ಹತ್ರ ಮುತ್ತಿನ ಬೆಂಡೋಲೆ ಥರ ಬರುತ್ತಲ್ವಾ, ಆ ಥರ ಇದ್ದರೆ ಅದಕ್ಕೂ ನೀವು ಹಾಕ್ಕೊಳ್ಬೋದು. ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ. ಈ ಕಿವಿಗೂ ಬದಲಾಯಿಸಿ ನೋಡ್ಬೋದು. ಒಂದೇ ಕಿವಿಗೆ ನಾನು ಈ ಕಡೆ ಮಾತ್ರ ತೋರಿಸ್ತೀನಿ ನಿಮಗೆ. ಎಷ್ಟು ಚೆನ್ನಾಗಿ ಕಾಣುತ್ತಲ್ವಾ? ಈಗ ಇದನ್ನು ತೆಗೆದು ಇನ್ನೊಂದು ಹಾಕೋಣ. ಥರ ಬೆಂಡೋಲೆ ಮಾಡಿದ್ದೀನಲ್ವಾ, ಇದನ್ನು ಹಾಕಿ ನೋಡೋಣ ಹೆಂಗೆ ಕಾಣುತ್ತೆ ಅಂತ. ನೋಡಿ, ಕಿವಿದಕ್ಕೆ ಆ ಬೆಂಡೋಲೆ ಮಣಿ ಪೋಣಿಸಿದ್ದನ್ನು ಇಟ್ಟಿದ್ದೀನಿ ನಾನು. ನೋಡಿ ಫ್ರೆಂಡ್ಸ್, ಈಗ ಹವಳದ್ದು ಸುತ್ತ ಹಾಕಕ್ಕೆ ಮಾಡಿಕೊಂಡೆ ನೋಡಿ. ಅದನ್ನು ಕಿವಿಗೆ ಹಾಕ್ಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ. ಹೇಗೆ ಅನಿಸ್ತಿದೆ? ಚೆನ್ನಾಗಿ ಕಾಣ್ತಾ ಇದೆಯಾ? ಈ ಥರ ನಾವೇ ಮಾಡ್ಕೊಂಡಿದ್ದು ಅಂದರೆ ಎಷ್ಟು ಖುಷಿ ಸಿಗತ್ತಲ್ವಾ? ನೋಡಿ, ಎಷ್ಟು ಚೆನ್ನಾಗಿ ಕಾಣುತ್ತಲ್ವ? ನನಗಂತೂ ಖುಷಿ ಆಗುತ್ತೆ. ಈ ಥರದ್ದು ನಾನು ಮಾಡ್ಕೊಂಡಿದ್ದನ್ನು ನಾನು ಹಾಕ್ಕೊಂಡ್ರೆ ನನಗೆ ತುಂಬ ಖುಷಿ ಆಗುತ್ತೆ. ಇದು ನೋಡಿದ್ರಲ್ವಾ? ಇದಕ್ಕೀಗ ಹ್ಯಾಂಗಿಂಗ್ ಮಾಡಿದ್ದು ಹಾಕ್ಕೊಂಡ್ರೆ ಹೇಗೆ ಕಾಣ್ಬೋದು? ಸೂಪರ್ ಅಲ್ವಾ ಕಾಂಬಿನೇಷನ್ನು? ಹವಳ ಸುತ್ತ ಕೆಳಗಡೆ ಪುನಃ ಹವಳದ್ದೇ ನೇತಾಡುವಂಥದ್ದು. ನಾನೀಗ ಅದನ್ನು ನಿಮ್ಗೆ ಹಾಕಿ ತೋರಿಸ್ತೀನಿ. ಹಾಕ್ಕೊಂಡೆ. ನೀವು ಇದನ್ನು ನಾನೀಗ ಸಿಂಗಲ್ ಎಳೆಯಲ್ಲಿ ಮಾಡಿದ್ದೀನಲ್ವ, ಒಂದೇ ಎಳೆಯಲ್ಲಿ ಹ್ಯಾಂಗಿಂಗ್ ಮಾಡಿದ್ದೀನಿ. ನೀವು ಇನ್ನೊಂದು ಸ್ವಲ್ಪ ಶಾರ್ಟ್ ಮಾಡಿ 2 ಎಳೆಯಲ್ಲಿ ಈ ಥರ ಮಾಡಿದ್ರು ತುಂಬ ಚೆನ್ನಾಗಿ ಕಾಣುತ್ತೆ. ನಿಮ್ಮ ಇಷ್ಟ. ಈ ಥರ ಮಾಡಿಕೊಂಡ್ರು ತುಂಬ ಚೆನ್ನಾಗಿ ಬರುತ್ತೆ. ನಾನು ಒಂದು ಕಿವಿಗೆ ಹಾಕಿದೆ, ಈ ಕಿವಿದು ನಾನು ತೆಗಿಲಿಲ್ಲ ಇನ್ನು. ಆ ಕಿವಿಗೂ ನಾನು ಹಿಡ್ಕೊಂಡು ತೋರಿಸ್ತೀನಿ ನಿಮಗೆ. ನಾನು ಫಿನಿಶಿಂಗು ಗಮ್ ಹಾಕಬೇಕು. ಈಗ ದಾರ ಒಂದು ಚೂರು ಕಾಣ್ತಿದೆ, ಅಲ್ಲಿಗೆ ಇನ್ನೊಂದು ಸ್ವಲ್ಪ ಗಮ್ ಹಾಕಿಬಿಟ್ಟು ಗಟ್ಟಿ ಅಂಟಿಸ್ತೀನಿ. ನೋಡಿ, ಈ ಥರ 2 ಕಿವಿಗೂ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ. ಈ ಕಿವಿ ಈಗ ಈ ಕಿವಿದು ಪುನಃ ತೆಗೆದು ಹಾಕಬೇಕಲ್ವಾ, ಅದಕ್ಕೆ ನಾನು ಈ ಕಿವಿ ಅಷ್ಟೇ ತೋರಿಸ್ತಾ ಇದ್ದೀನಿ ನಿಮಗೆ. ಹೇಗೆ ಅನ್ನಿಸ್ತು? ಚೆನ್ನಾಗಿ ಅನ್ನಿಸ್ತಾ? ಚೆನ್ನಾಗಾಗಿದೆಯಲ್ವಾ? ನನಗಂತೂ ಇಷ್ಟ ಆಯಿತು ನೋಡಿ. ಎಷ್ಟು ಚೆನ್ನಾಗಿ ಕಾಣುತ್ತೆ. ಇದೇ ರೀತಿ ಬೇರೆ ಬೇರೆ ಥರ ಬೀಡ್ಸ್ ನನ್ನ ಹತ್ರ ಇನ್ನೂ ಮುತ್ತಿದೆ. ಸುಮಾರು ವೆರೈಟಿಯ ಮಣಿಗಳಿದ್ದಾವೆ. ಇನ್ನು ನಿಧಾನಕ್ಕೆ ಇನ್ನೂ ಸುಮಾರು ವೆರೈಟಿ ಇಯರಿಂಗ್ಸು, ಚೈನ್ಸು ಎಲ್ಲ ಮುಂದೂ ಮಾಡ್ತಾ ಇರ್ತೀನಿ. ಮಾಡಿದವಾಗ ನಿಮಗೆ ತೋರಿಸದೇ ಇರ್ತೀನಾ? ಖಂಡಿತಕ್ಕೂ ನಿಮ್ಗೆ ತೋರಿಸ್ತೀನಿ. ಏನಾದರೂ ಮಾಡ್ತಾ ಇರಬೇಕಲ್ವಾ? ಹಾಗಾಗಿ ನಾನು ಈ ರೀತಿಯ ಉಳಿದ ಮಣಿಗಳಿಂದ ಮಾಡ್ತಾ ಇರ್ತೀನಿ. ನಾನು ಹೇಗೆ ಅನಿಸ್ತು ನಿಮಗೆ? ನಾನಿವತ್ತು ಇದೊಂದು ತೋರಿಸಿದೆ,
ಈ ವೆರೈಟಿ ಒಂದು ತೋರಿಸಿದೆ. ಆಮೇಲೆ ಮುತ್ತನ್ನು ಮಾತ್ರ ಹವಳ ಮಾತ್ರ ಹಾಕಿರುವಂಥದ್ದು, ಚಿನ್ನದ ಕಿವಿಗೆ ಬರೀ ಬೆಂಡೊಲೆ ಥರ ಹೀಗೆ ಹಾಕ್ಕೊಳ್ಳುವಂಥದ್ದು, ಇದನ್ನು ತೋರಿಸಿದೆ. ಈ ಥರ ವೆರೈಟಿಗಳನ್ನು ಮಾಡ್ಕೊಳ್ತಾ ಇರ್ಬೋದು. ಇವತ್ತು ಇಷ್ಟು ವೆರೈಟಿ ಮಾಡಿದೆ. ಇನ್ನೊಂದು ದಿವಸ ಇನ್ನಷ್ಟು ವೆರೈಟಿಯೊಂದಿಗೆ ನಿಮ್ಮೊಟ್ಟಿಗೆ ಸಿಗ್ತಾ ಇರ್ತೀನಿ. ಸಿಗೋಣ ಒಳ್ಳೊಳ್ಳೆ ವಿಡಿಯೋಗಳ ಜೊತೆ. ಶ್ಯಾಮಲಾ ವ್ಲಾಗ್ಸ್ ಇಷ್ಟ ಆಯಿತು ಅಂದರೆ ಏನು ಮಾಡಬೇಕು? ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ನನ್ನ ಎಲ್ಲ ವಿಡಿಯೋಗಳನ್ನು ನೋಡೋಕ್ಕೆ ಹೇಳಿ. ನಾನು ಒಳ್ಳೊಳ್ಳೆ ಹ್ಯಾಂಡ್ ವರ್ಕ್ಸು ತೋರಿಸ್ತೀನಿ. ವೆರೈಟಿ 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 ಇರಬೇಕಲ್ವಾ? ಲೈಫಲ್ಲಿ ವೆರೈಟಿ ಇರಬೇಕು. ಒಂದೇ ಥರ ನಿಂತು ನೀರು ಥರ ಇರಬಾರ್ದಲ್ವಾ? ಹರಿಯುವ ನೀರು ಥರ ಇರಬೇಕು ನಮ್ಮ ಜೀವನ. ಹಾಗಾಗಿ ನಾನು ಒಂದೊಂದೇ ಏನೇನೋ ಥಿಂಕಿಂಗ್ ಬಂದಂಗೆ ಮಾಡ್ತಾ ಇರ್ತೀನಿ. ಸುಮ್ಮನೆ ಅಂತೂ ಕೂರಲ್ಲ, ಖಂಡಿತ ನಿಮ್ಗೆ ತೋರಿಸ್ತಾ ಇರ್ತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಎಲ್ಲರಿಗೂ, ನಮಸ್ತೆ. ಹಾಗೆಯೇ ಕಮೆಂಟ್ ಮಾಡೋಕ್ಕೆ ಮರಿಬೇಡಿ. ಹೇಗಿತ್ತು ಇಯರಿಂಗ್ಸ್, ಹೇಗಿತ್ತು, ಇಷ್ಟ ಆಯಿತಾ ಇಲ್ವಾ, ಬೇರೆ ಬೇರೆ ವೆರೈಟಿ ಬೇಕಾ ನಿಮಗೆ, ಎಲ್ಲನೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಬಾಯ್ ಎಲ್ಲರಿಗೂ, ನಮಸ್ತೆ.